ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ವೀಣಾದಂಡ ಹಾಗೂ ಯೋಗ ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ವೀಣಾದಂಡ ಮತ್ತು ಯೋಗ. ಸಂಗೀತ ರತ್ನಾಕರ ಎಂಬ ಗ್ರಂಥದಲ್ಲಿ ಸಾರಂಗದೇವನು ವೀಣೆಯ ಹಿರಿಮೆಯ ವಿಚಾರವಾಗಿ ಅನೇಕ ಸ್ವಾರಸ್ಯಕರ ಶ್ಲೋಕಗಳನ್ನು ರಚಿಸಿ, ವೀಣೆ ಸಮಸ್ತ ದೇವಾಧಿದೇವತೆಗಳಿಂದ ಕೂಡಿರುವ ಮತ್ತು ಸಕಲ ಸನ್ಮಂಗಳಗಳನ್ನು ಉಂಟು ಮಾಡುವ ವಾದ್ಯವೆಂದು ವೀಣೆಯ ಹಿರಿಮೆಯನ್ನು ಕೊಂಡಾಡಿದ್ದಾರೆ. ಈಗ ಆ ಶ್ಲೋಕವನ್ನು ಗಮನಿಸೋಣ. ದರ್ಶನ ಸ್ಪರ್ಶನೆ ಚಾಸ್ಯ ಭೋಗ ಸ್ವರ್ಗಾಪವರ್ಗದೆ ಪುನೀತೋ ವಿಪ್ರಹತ್ಯಾದಿ ಪಾತಕೈಹಿ ಪತಿತಂ ಜನಂ ದಂಡಂ ಶಂಭುರುಮಾತಂತ್ರಿ ಕಕುಭಃ ಕಮಲಾಪತಿಃ ಇಂದಿರಾ ಪತ್ರಿಕಾ ಬ್ರಹ್ಮ ತುಂಬಂ ನಾಭಿಃ ಸರಸ್ವತಿ ದೋರಚೋ ವಾಸುಕೀರ್ಜೀವ ಸುಧಾಂಶುಃ ಸಾರಿಕಾರವಿಃ ಸರ್ವದೇವಮಯಿ ತಸ್ಮಾ ವೀಣೇಯಂ ಸರ್ವಮಂಗಳ. ಇದರರ್ಥ, ವೀಣೆಯನ್ನು ದರ್ಶನ ಮಾಡಿದರೆ ಅಥವಾ ಸ್ಪರ್ಶಿಸಿದರೆ ಸಾಕು, ಇದು ಇಹದಲ್ಲಿ ಮತ್ತು ಪರದಲ್ಲಿ ಸೌಖ್ಯ ಕರುಣಿಸುವುದರಲ್ಲಿ ಹಾಗೂ ಪತಿತರನ್ನು ಮಾತ್ರವಲ್ಲ, ವಿಪ್ರಹತ್ಯಾದಿ ದೋಷಗಳಿಂದ ಕೂಡಿದವರನ್ನೂ ಸಹ ಪುನೀತರನ್ನಾಗಿ ಮಾಡುತ್ತದೆ. ವೀಣಾದಂಡದಲ್ಲಿ ಅಂದರೆ ದಂಡಿ ಶಂಭುವು, ತಂತಿಯಲ್ಲಿ ಉಮೆಯು, ಕಕುಭದಲ್ಲಿ ಅಂದರೆ ಕುದುರೆಯಲ್ಲಿ ವಿಷ್ಣುವು, ಪತ್ರಿಕದಲ್ಲಿ ಅಂದರೆ ರೇಕುವಿನಲ್ಲಿ ಲಕ್ಷ್ಮಿಯು, ತುಂಬಿಯಲ್ಲಿ ಅಂದರೆ ಕಾಯಿಯಲ್ಲಿ ಬ್ರಹ್ಮನು, ನಾಭಿಯಲ್ಲಿ ಕಾಯಿ ಮತ್ತು ದಂಡಿ ಸೇರುವ ಭಾಗದಲ್ಲಿ ಸರಸ್ವತಿಯು, ದೋರಳದಲ್ಲಿ ಅಂದರೆ ಲಂಗರ್ ನಲ್ಲಿ ವಾಸುಕಿಯು, ಜೀವಾಳದಲ್ಲಿ ಅಂದರೆ ಅಖಂಡನಾದ ಬರುವ ತಂತಿಗೂ ರೇಖಿಗೂ ಮಧ್ಯದಲ್ಲಿ ಉಪಯೋಗಿಸುವ ಹತ್ತಿಯಲ್ಲಿ ಚಂದ್ರನು, ಸಾರಿಗೆಗಳಲ್ಲಿ ಅಂದರೆ ಮೆಟ್ಟಲುಗಳಲ್ಲಿ ಸೂರ್ಯನು ಅವಾಹಿತವಾಗಿರುವುದರಿಂದ ವೀಣೆ ಸರ್ವದೇವಮಯವಾಗಿ ಸರ್ವಮಂಗಳಕರವಾದ ವಾದ್ಯವಾಗಿದೆ. ಶ್ರೀ ಶಾರದಾದೇವಿಯ ಹಸ್ತದಲ್ಲಿರುವ ವೀಣೆಯ ದಂಡದ ಮೇಲಿರುವ 4 ತಂತಿಗಳನ್ನು 4 ವೇದಗಳಿಗೆ ಹೋಲಿಸಲಾಗಿದೆ. ಸಾರಣಿ ಋಗ್ವೇದ, ಪಂಚಮ ಯಜುರ್ವೇದ, ಮಂದ್ರ ಸಾಮವೇದ ಮತ್ತು ಅನುಮಂದ್ರ ಅಥರ್ವಣ ವೇದ. ಪಕ್ಕದ 3 ತಾಳದ ತಂತಿಗಳು ಅನುಕ್ರಮವಾಗಿ ಸತ್ವಗುಣ, ರಜೋಗುಣ, ತಮೋಗುಣಗಳ ತತ್ವಗಳಾಗಿವೆ. ಆದ್ದರಿಂದ ಮೇಲಿನ 4 ತಂತಿಗಳು ಶುದ್ಧ ತತ್ವ ಮಾಯೆಯಾಗಿ ಪ್ರಕೃತಿ ಸ್ವರೂಪವಾಗಿಯೂ, ಪಕ್ಕದ 3 ತಾಳದ ತಂತಿಗಳು ಮಲಿನ ಮಾಯೆಯಾಗಿ ವಿಕೃತಿ ಸ್ವರೂಪವಾಗಿದ್ದು ಶಿವಶಕ್ತಿಯಂತಿರುತ್ತದೆ. ವೀಣೆಯಲ್ಲಿರುವ 24 ದಂಡಿಯಲ್ಲಿರುವ ಮನೆಗಳಿಗೂ ಗಾಯತ್ರಿ ಮಂತ್ರದ 24 ಅಕ್ಷರಗಳಿಗೂ ಸಾಮ್ಯ ಕಲ್ಪಿಸಿ ವೀಣೆಯನ್ನು ಗಾಯತ್ರಿ ವೀಣೆ ಎಂದು ಕರೆಯುವುದುಂಟು. ಈಗ ಚಿತ್ರವನ್ನು ಗಮನಿಸೋಣ. ಚಿತ್ರವನ್ನು ಈಗ ನಾವು ಗಮನಿಸಿದ್ದೇವೆ. ಮನುಷ್ಯನ ದೇಹದ ಬೆನ್ನಿನ ಹುರಿ ಇರುವ ಸ್ಥಳದಲ್ಲಿ ಸೊಂಟದ ಕಡೆಯಿಂದ ಪ್ರಾರಂಭವಾಗಿ ಶಿರಸ್ಸಿನ ಪರ್ಯಂತ ದೇಹವನ್ನು ಧರಿಸಿರುವ ಉದ್ದವಾದ ಮೂಳೆಯೂ ಇರುವುದು. ಈ ಮೂಳೆಯು ವೀಣಾದಂಡದಂತೆಯೇ ಇದೆ. ವೀಣೆಯಲ್ಲಿ 24 ಮನೆಗಳಿರುವಂತೆ ಈ ಮೂಳೆಯಲ್ಲಿಯೂ 24 ಭಾಗಗಳಿವೆ. ವೀಣಾದಂಡವೆಂದು ಕರೆಯುವಂತೆ ಈ ಮೂಳೆಗಳನ್ನು ಶರೀರದ ಕಂಬ ಎನ್ನುತ್ತಾರೆ. ಆಧುನಿಕ ಶರೀರಶಾಸ್ತ್ರದಲ್ಲಿ ಅಂದರೆ ಅನಾಟಮಿಯಲ್ಲಿ ಸರ್ವೇಕಲ್ 7, ಡಾರ್ಸೆಲ್ 12, ಲಂಬರ್ 5 ಎಂಬುದಾಗಿ ಮೂಳೆಯ 24 ಭಾಗಗಳಿಗೂ ಹೆಸರುಗಳಿವೆ. ವೀಣೆಯಲ್ಲಿ ಮಂದ್ರಸ್ಥಾಯಿಯ ಪ್ರಾರಂಭದಲ್ಲಿರುವ ಮನೆಗಳು ವಿಶಾಲವಾಗಿದ್ದು, ತಾರಸ್ಥಾಯಿಯ ಕಡೆಗೆ ಹೋಗುತ್ತಾ ಮನೆಗಳ ವಿಶಾಲತ್ವವು ತಗ್ಗಿ ತಾರಸ್ಥಾಯಿಯ ಅಂತ್ಯಕ್ಕೆ ಬಹು ಸಣ್ಣ ಮನೆಗಳಿವೆ. ಅಂದರೆ ವೀಣೆಯ ಸಿಂಹದ ಮುಖದ ಕಡೆಗೆ
ಮನೆಗಳು ವಿಶಾಲವಾಗಿದ್ದು ಶಿರೋಭಾಗದ ಬುರುಡೆಯ ಕಡೆಗೆ ಹೋಗುತ್ತಾ ಬಹು ಸಣ್ಣ ಮನೆಗಳಿವೆ. ಇದರಂತೆ ನಮ್ಮ ದೇಹದಲ್ಲಿರುವ ಬೆನ್ನಿನ ಮೂಳೆಯು ಸೊಂಟ ಪ್ರದೇಶದಲ್ಲಿ ದಪ್ಪವಾಗಿಯೂ ಅಗಲವಾಗಿಯೂ ಇದ್ದು ಸೊಂಟದಿಂದ ಮೇಲಕ್ಕೆ ಕ್ರಮೇಣ ಅಗಲ ದಪ್ಪ ತಗ್ಗುತ್ತಾ ಶಿರಸ್ಸಿನ ಪ್ರದೇಶಕ್ಕೆ ಬಹು ಸಣ್ಣದಾಗಿರುವುದು. ಇದರಂತೆ ಮನುಷ್ಯನ ಬೆನ್ನಿನ ಮೂಳೆಯಲ್ಲಿಯೂ ಸೊಂಟದ ಕೆಳಭಾಗದಿಂದ ಮಂದ್ರ ಸ್ಥಾಯಿಯು ಪ್ರಾರಂಭವಾಗುವುದು. ಹೀಗೆ ಮೂಳೆಯನ್ನನುಸರಿಸಿ ಶಿರಸ್ಸಿನವರೆಗೆ ಮಂದ್ರ, ಮಧ್ಯಮ ಮತ್ತು ತಾರಸ್ಥಾಯಿಗಳಿರುತ್ತವೆ. ಯೋಗಿ ವರ್ಯರುಗಳ ದೃಷ್ಟಿಯಿಂದ ನೋಡಿದರೂ ಸಹ ವೀಣೆಯು ಮನುಷ್ಯನ ದೇಹವನ್ನೇ ಹೋಲುತ್ತದೆ. ವೀಣೆಯಿಂದ ಹೊರಹೊಮ್ಮುವ ನಾದವು ಓಂಕಾರವನ್ನು ಧ್ವನಿಸುತ್ತದೆ. ಆ ಓಂಕಾರದ ಝೇಂಕಾರ ಹೊರಬರಲು ಆ ವೀಣಾದಂಡ ಮುಖ್ಯವಾಗಿ ಹಾಗೂ ಬೇರೆಲ್ಲ ವೀಣೆಯ ಭಾಗವು ಸುಸ್ಥಿತಿಯಲ್ಲಿದ್ದು ಸುಶ್ರುತಿಯಿಂದ ಇರಲೇಬೇಕು. ಇದೇ ರೀತಿ ಯೋಗ ಶರೀರವು ಇರಬೇಕಾದರೆ ಅಷ್ಟಾಂಗ ಯೋಗದ ಎಲ್ಲಾ ನಿಯಮಗಳನ್ನು ಶ್ರದ್ಧೆಯಿಂದ ಅಭ್ಯಾಸ ಮಾಡಲೇಬೇಕು. ವೀಣೆ ಮತ್ತು ವೀಣಾದಂಡದ ಸ್ಥೂಲ ಪರಿಚಯದ ಹಿನ್ನೆಲೆಯಲ್ಲಿ ಯೋಗದ ದೃಷ್ಟಿಯಲ್ಲಿ ಮನುಷ್ಯನ ಶರೀರದ ಸ್ಥೂಲ ಪರಿಚಯ ಅತ್ಯಗತ್ಯ. ಆಗ ಮಾತ್ರ ವೀಣಾದಂಡ ಮತ್ತು ಯೋಗದ ಸಮನ್ವಯ ಸಾಧ್ಯ. ಷಟ್ಚಕ್ರ ಮತ್ತು ಸಹಸ್ರಾಕಮಲದ ತಿರುಪರಿಚಯ. ಈ ಒಂದು ಮನುಷ್ಯನ ಚಿತ್ರ 2 ಈಗ ನೋಡೋಣ. ಈ ಒಂದು ಮನುಷ್ಯನ ಚಿತ್ರದ ಸಹಾಯದಿಂದ ನಮ್ಮ ಶರೀರದ ಬೆನ್ನ ಹುರಿಯಲ್ಲಿ 6 ಚಕ್ರಗಳು ಅಂದರೆ ಷಟ್ಚಕ್ರಗಳು ಮತ್ತು ಸಹಸ್ರಾರ ಕಮಲ ಹೇಗೆ ನಿಗೂಢವಾಗಿದೆ, ಅವು ಯಾವ ಸ್ಥಳಗಳಲ್ಲಿವೆ, ಅವುಗಳ ಹೆಸರೇನು ಎಂಬುದನ್ನು ತಿಳಿಯಬಹುದು. ಯೋಗಿಗಳಿಗೆ ಕುಂಡಲಿನಿ ಶಕ್ತಿಯನ್ನು ಅಂದರೆ ನಿಗೂಢವಾದಂತಹ ಸುಪ್ತ ಶಕ್ತಿಯನ್ನು ಮೂಲಾಧಾರ ಚಕ್ರದಿಂದ ಆರಂಭಿಸಿ ಒಂದು ಕ್ರಮದಲ್ಲಿ ಹಂತ ಹಂತವಾಗಿ 6 ಚಕ್ರಗಳನ್ನು ದಾಟಿ ಸಹಸ್ರಾರವನ್ನು ಸೇರುವುದು. ಇದೇ ಅಂತಿಮ ಗುರಿ. ಇದೇ ಯೋಗಾನಂದ ವಶಿನಿ ವಾಗ್ದೇವತೆಯರು ರಚಿಸಿರುವ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದ 99ನೇ ನಾಮದಿಂದ ಕೆಲವು ನಾಮಗಳು ಈ ರೀತಿ ಇವೆ. ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ, ಮಣಿಪುರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರಾಂತರಾಲಸ್ಥ ರುದ್ರ ಗ್ರಂಥಿ ವಿಭೇದಿನಿ, ಸಹಸ್ರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ, ತಟಿಲ್ಲತಾ ಸಮರುಚಿ ಷಟ್ಚಕ್ರೋಪರಿ ಸಂಸ್ಥಿತ ಮಹಾಶಕ್ತಿ ಕುಂಡಲಿನಿ ಬಿಸತಂತು ತನೀಯಸಿ. ಈ ಅಭೌತಿಕ ಕೇಂದ್ರಗಳಾದ ಚಕ್ರಗಳನ್ನು ಒಬ್ಬ ಅನಾಟೊಮಿ ಪ್ರೊಫೆಸರ್ ಅಥವಾ ಸರ್ಜನ್ ದೇಹವನ್ನು ಸೀಳಿ ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿದರೆ ಖಂಡಿತ ಕಣ್ಣಿಗೆ ಕಾಣಿಸುವುದಿಲ್ಲ. ಹೇಗೆ ವಿದ್ಯುತ್ ಶಕ್ತಿಯು ಕಣ್ಣಿಗೆ ಕಾಣಿಸುವುದಿಲ್ಲವೋ ಹಾಗೆ ಆದರೆ ಉಪಕರಣಗಳಾದ ಮೈಕ್, ಲೈಟ್, ಫ್ಯಾನ್, ಟಿವಿ, ರೆಫ್ರಿಜಿರೇಟರ್, ಮಿಕ್ಸರ್, ರೇಡಿಯೋ, ಟೇಪ್ ರೆಕಾರ್ಡರ್, ಕಂಪ್ಯೂಟರ್ ಈ ಮುಂತಾದವುಗಳ ಮೂಲಕ ನಾವು ಅದರ ಉಪಯೋಗವನ್ನು ಬೇರೆ ಬೇರೆ ರೀತಿಯಲ್ಲಿ ಪಡೆದುಕೊಂಡು ಪವರ್ ಅಥವಾ ಶಕ್ತಿ ಅಥವಾ ಕರೆಂಟ್ ಇರುವುದನ್ನು ಒಪ್ಪುತ್ತೇವೆಯೋ ಹಾಗೆಯೇ ಈ ಹೆಸರಿನ ಚಕ್ರಗಳು ಆಯಾಯ ಸ್ಥಳಗಳಲ್ಲಿ ಶರೀರದಲ್ಲಿ ಇದ್ದು ಆಯಾಯ ನಿಗದಿತ ಕೆಲಸಗಳನ್ನು ಆ ಶರೀರಾಂಗಗಳು ಮಾಡುವುದರಿಂದ ಒಪ್ಪಬೇಕಾಗುತ್ತದೆ. ಅವುಗಳ ಗುಣಲಕ್ಷಣಗಳಿಗೂ ಶ್ರೀ ಲಲಿತಾ ಸಹಸ್ರನಾಮದಲ್ಲಿ ಉಲ್ಲೇಖಿಸಿರುವ ಸುಮಾರು 66 ನಾಮಗಳು 475ನೇ ನಾಮದಿಂದ 540ನೇ ನಾಮದವರೆಗೆ ವಿಶುದ್ಧ ಚಕ್ರ ನಿಲಯದಿಂದ ಆರಂಭವಾಗಿ ಸ್ವಾಹ ಸ್ವಧಾರ್ ಮತಿರ್ಮೇಧ ಶ್ರುತಿ ಸ್ಮೃತಿರದುತ್ತಮ ಈ ಚಕ್ರಗಳ ಬಗೆಗೆ ಇದ್ದು ಅದರ ಭಾವಾರ್ಥಕ್ಕೂ ಶರೀರ ಶಾಸ್ತ್ರದಲ್ಲಿರುವ ವಿವರಣೆಗೂ ಬಹಳಷ್ಟು ಹೋಲಿಕೆ ಸರಿಯಾಗಿರುವುದು ಕಂಡುಬರುತ್ತದೆ. ಮಹಾಕವಿ ಕಾಳಿದಾಸನ ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂಬ ಮಾತಿನಂತೆ ಹಾಗೆಯೇ ಯೋಗ ಕರ್ಮಸು ಕೌಶಲಂ ಯೋಗಶ್ಚಿತ್ತವೃತ್ತಿ ನಿರೋಧ ಎಂಬೆಲ್ಲ ವಾಕ್ಯಗಳು ಯೋಗದ ಹಿರಿಮೆಯನ್ನು ಹಾಡಿ ಹೊಗಳಿವೆ. ದೇಹ ಸ್ವಾಸ್ಥ್ಯ ಹಾಗೂ ಚಿತ್ತ ಸ್ವಾಸ್ಥ್ಯ ಇವೆರಡೂ ಶಿವಶಕ್ತಿಯರಂತೆ ಒಂದೇ ನಾಣ್ಯದ 2 ಮುಖಗಳು ಎಂಬುದನ್ನು ಒತ್ತಿ ಹೇಳುತ್ತಲಿದೆ. ಶ್ರೀ ಆದಿಶಂಕರಾಚಾರ್ಯರು ರಚಿಸಿರುವ ಸೌಂದರ್ಯ ಲಹರಿ 100ನೇ ಶ್ಲೋಕ 9ನೇ ಶ್ಲೋಕ ಹಾಗೂ
36ನೇ ಶ್ಲೋಕದಿಂದ 41ನೆಯ ಶ್ಲೋಕದವರೆಗೆ ಷಟ್ಚಕ್ರದ ಬಗೆಗೆ ಸವಿಸ್ತಾರವಾದ ಪ್ರಸ್ತಾಪವಿದೆ. ಮಹಿಂ ಮೂಲಾಧಾರೆ ಕಮಪಿ ಮಣಿ ಪೂರೆ ಹುತವಹಂ ಸ್ಥಿತಂ ಸ್ವಾಧಿಷ್ಠಾನೆ ಹೃದಿ ಮರುತ ಮಾಕಾಶ ಮುಪರಿ ಮನೋತಪಿ ಭ್ರೂಮಧ್ಯೆ ಸಕಲಮಪಿ ಭೀತ್ವಾ ಕುಲಪಥಂ ಸಹಸ್ರಾರೇ ಪದ್ಮೆ ಸಹ ರಹಸಿ ಪತ್ಯ ವಿಹರಸೆ. 12ನೇ ಶತಮಾನದ ಪ್ರಮುಖ ವಚನಕಾರರಾದ ಬಸವೇಶ್ವರರ ಒಂದು ವಚನದಲ್ಲಿ ಮನುಷ್ಯನ ಶರೀರ ಹಾಗೂ ವೀಣಾದಂಡದ ಹೋಲಿಕೆಯನ್ನು ಕಾಣಬಹುದು. ಹಾಗೆಯೇ ನಾದಯೋಗದಿಂದ ಶರೀರವನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಎಂಬಂತೆ ಸುಸ್ಥಿತಿಯಲ್ಲಿ ಇರಿಸಿಕೊಳ್ಳುವ ಪರಿಯನ್ನು ಸೂಚ್ಯವಾಗಿ ತಿಳಿಸಿರುವುದನ್ನು ಇಲ್ಲಿ ಕಾಣಬಹುದು. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರವ ತಂತಿಯ ಮಾಡಯ್ಯ, ಎನ್ನ ಬೆರಳ ಕಡ್ಡಿಯ ಮಾಡಯ್ಯ, ಬತ್ತೀಸ ರಾಗವ ಹಾಡಯ್ಯ, ಉರದ ಲೊತ್ತಿ ಬಾರಿಸ ಕೂಡಲ ಸಂಗಮ ದೇವ. ಇದರ ಭಾವಾರ್ಥ, ದೇವನ ಕೈಯಲ್ಲಿರುವ ದಂಡಿಗೆಯಾಗಿ ಜೀವನವೆಲ್ಲ ಶಿವನಾದಮಯವಾಗಬೇಕೆಂದು ಹಂಬಲಿಸಿ ಹಾಡುತ್ತಿದ್ದಾರೆ ಈ ವಚನದಲ್ಲಿ. ದಂಡಿಗೆ ಎಂಬುದು ಒಂದು ರೀತಿಯ ತಂತಿವಾದ್ಯ. ಅದರ ಖಚಿತವಾದ ರೂಪವೇನೆಂಬುದು ಸ್ಪಷ್ಟವಾಗಿಲ್ಲದಿದ್ದರೂ ಬಹುಶಃ ಇಂದಿನ ವೀಣೆಯಂತೆ ವಿವಿಧ ರಾಗಗಳನ್ನು ಮಂಜುಳವಾಗಿ ನುಡಿಸಬಲ್ಲ ಒಂದು ಸೂಕ್ಷ್ಮ ಸಂವೇದನೆಯ ವಾದ್ಯವೆಂದು ಹೇಳಬಹುದು. ನನ್ನ ಇಡೀ ದೇಹವೇ ಆ ವಾದ್ಯವಾಗಲಿ ಎಂದು ಹೇಳುವಲ್ಲಿ ಅದರ ಕೆಲವು ವಿವರಗಳನ್ನು ಸೂಚಿಸುತ್ತಾರೆ. ಈ ಕಾಯ ಅಂದರೆ ಈ ಶರೀರ ಆ ವಾದ್ಯವಾದರೆ, ನನ್ನ ಶಿರಸ್ಸು ಅದರ ಸೋರೆ ಬುರುಡೆಯಾಗಲಿ, ನರಗಳೇ ತಂತಿಗಳಾಗಲಿ, ಬೆರಳುಗಳು ಅದನ್ನು ಬಾರಿಸುವ ಕಡ್ಡಿಗಳಾಗಲಿ, ಸಂಗೀತಗಾರ ಅದನ್ನು ತನ್ನ ಎದೆಗೆ ಒತ್ತಿ ಬಾರಿಸುವಂತೆ ಅಂದರೆ ನುಡಿಸುವಂತೆ ನೀನು ನನ್ನನ್ನು ಒತ್ತಿ ಹಿಡಿದು ಬತ್ತೀಸರಾಗವನ್ನು ನನ್ನ ಮೂಲಕ ನುಡಿಸು ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಅಂತರ್ನಿರೀಕ್ಷಣೆಯ ತನ್ಮಯತೆ ಸುಂದರವಾದ ಭಾವಗೀತೆಯಂತೆ ಇಲ್ಲಿ ಮಿಡಿದಿರುವುದನ್ನು ನಾವು ಕಾಣಬಹುದು. ಒಟ್ಟಿನಲ್ಲಿ ಭಾರತೀಯ ಸಂಗೀತ ವಾದ್ಯಗಳಲ್ಲಿ ತಂತಿ ವಾದ್ಯವಾದ ವೀಣೆಗೆ ಪ್ರಮುಖ ಸ್ಥಾನವಿದೆ. ವೀಣೆಯ ಹಿರಿಮೆಯು ಋಗ್ವೇದದ ಕಾಲದಿಂದ ಸಂಸ್ಕೃತ ಸಾಹಿತ್ಯದ ಕಾಲದವರೆವಿಗೂ ಪ್ರಶಂಸಿಸಲ್ಪಟ್ಟಿದೆ. ಅದರಲ್ಲೂ ವೀಣಾದಂಡಕ್ಕೂ ಶರೀರದ ಮೇರುದಂಡಕ್ಕೂ ಇರುವ ಹೋಲಿಕೆಯನ್ನು ತಿಳಿದು ಆದ ನಂತರ ಭಾರತೀಯರ ದೃಷ್ಟಿಯಲ್ಲಿ ಒಬ್ಬ ಯೋಗಿ ಎಂದು ಕರೆಯಿಸಿಕೊಳ್ಳಬೇಕಾದರೆ ಶರೀರ ಸ್ವಾಸ್ಥ್ಯದಿಂದ ಇದ್ದರೆ ಸಾಲದು, ಮಾನಸಿಕ ಆರೋಗ್ಯವು ಅತಿ ಮುಖ್ಯ. ಇಂತಹ ಯೋಗಿಯ ದಶಲಕ್ಷಣಗಳೇನೆಂಬುದನ್ನು ಇಲ್ಲಿ ಒಂದು ಸಲ ಆಲಿಸೋಣ. ಕರ್ಮಫಲವನ್ನು ನಿರೀಕ್ಷಿಸದೆ ಕರ್ತವ್ಯ ನಿರತನಾಗಿರುವ ಜಿತೇಂದ್ರಿಯತ್ವ, ಶತ್ರುಗಳನ್ನು ಮಿತ್ರರನ್ನಾಗಿ ಸಮಭಾವದಿಂದ ಕಾಣುವತನ, ತನಗಾಗಿ ಹೆಚ್ಚು ಸಂಗ್ರಹಿಸದೆ ಸ್ವಾರ್ಥರಹಿತನಾಗಿರುವುದು, ಯಾವ ಭಯವೂ ಇಲ್ಲದೆ ಸ್ಥಿರಚಿತ್ತ ಧೈರ್ಯವಂತನಾಗಿರುವುದು, ಸಕಲ ಜೀವಿಗಳಲ್ಲಿಯೂ ದಯ ತೋರಿಸಿ ಆಕಸ್ಮಿಕವಾಗಿಯೂ ಇತರರಿಗೆ ನೋವನ್ನುಂಟು ಮಾಡದೆ ಸಮಾಜದ ಏಳಿಗೆಗೆ ದುಡಿಯುವುದು, ಜ್ಞಾನ ಪೀಪಾಸುವಾಗಿ ಸಂಯಮಿಯಾಗಿ ರಾಗದ್ವೇಷಗಳಿಗೆ ಸೋಲದೆ ಪ್ರಲೋಭನಗಳಿಗೆ ಒಳಗಾಗದಿರುವುದು, ಇತರರ ಕಷ್ಟ ದುಃಖಗಳನ್ನು ತನ್ನದೇ ಎಂದು ಭಾವಿಸಿ ಪರಿಹಾರಕ್ಕೆ ಧಾವಿಸುವುದು, ಕಷ್ಟ ಸುಖ ಲಾಭ ನಷ್ಟಗಳನ್ನು ಸಮಭಾವದಿಂದ ಕಾಣುವ ಸ್ಥಿತಪ್ರಜ್ಞತ್ವ, ಸದಾ ಶಾಂತ ಮತ್ತು ಪ್ರಸನ್ನನಾಗಿರುವುದು, ಭಗವಂತನ ಸಾನ್ನಿಧ್ಯಕ್ಕಾಗಿ ಮತ್ತು ಮೋಕ್ಷ ಸಾಧನೆಯೇ ಗುರಿಯಾಗಿರುವುದು. ಇಂತಹ ಎಲ್ಲಾ ದಶಲಕ್ಷಣಗಳನ್ನು ಹೊಂದಿರಬೇಕೆಂಬ ಆಶಯವನ್ನು ವೀಣಾದಂಡ ಮತ್ತು ಯೋಗ ಎಂಬ ದೊಡ್ಡ ವಿಷಯವಾದ ಐರಾವತ ಎಂಬ ಆನೆಯನ್ನು ಈ ಪುಟ್ಟ ಕನ್ನಡಿ ಎಂಬ ಈ ಲೇಖನದಲ್ಲಿ ಅವಲೋಕಿಸುವ ಸಣ್ಣ ಪ್ರಮಾಣದ ಒಂದು ಪಕ್ಷಿ ನೋಟವು ಕರ್ನಾಟಕ ಕಲಾಶ್ರೀ ವಿದ್ವಾನ್ ವಿ ನಂಜುಂಡಸ್ವಾಮಿ ಇವರ ಲೇಖನದ ಒಂದು ಪರಿ. ಯೋಗ ಬಂಧುಗಳೇ, ಮುಂದಿನ ಸಂಚಿಕೆಗಳಲ್ಲೂ ಕೂಡ ಯೋಗದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ